ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಇವತ್ತು ಒಂದು ಸಖತ್ ಹಾಟ್ ಟಾಪಿಕ್ ನಡೀತಾ ಇದೆ. ಅದೇ ನಮ್ಮ ಮಿನಿಸ್ಟರ್ ಜಮೀರ್ ಅಹ್ಮದ್ ಖಾನ್ ಅವರ ಆಡಿಯೋ ವೈರಲ್ ಕಾಂಟ್ರವರ್ಸಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಾಂಬ್ ತರ ಆಡಿಯೋ ಲೀಕ್ ಆಗಿ ಇಡೀ ಕಾಂಗ್ರೆಸ್ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸೃಷ್ಟಿ ಮಾಡಿದೆ. ಇತ್ತೀಚೆಗೆ ನಡೆದ ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ಟೈಮ್ ನಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ ಅಂತ ಸೋರ್ಸಸ್ ಹೇಳ್ತಾ ಇದೆ. ಇದು ಈಗ ಇಡೀ ಸ್ಟೇಟ್ ನಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ. ರಾಜಕೀಯ ಆಕಾರದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬಹುದು. ಅಂದ ಹಾಗೆ ಈ ಆಡಿಯೋ ಎಲ್ಲಿಂದ ಬಂತು, ಇದರ ಅಸಲಿ ಕತೆ ಏನು ಅಂತ ನಮ್ಮ ಇವತ್ತಿನ ಎಪಿಸೋಡ್ ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ. ಸ್ನೇಹಿತರೆ, ಈ ಇಡೀ ಕಾಂಟ್ರವರ್ಸಿಯ ಮೇನ್ ರೂಟ್ ಇರೋದು ದಾವಣಗೆರೆಯ ಸೌತ್ ಅಸೆಂಬ್ಲಿ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ. ಅಲ್ಲಿ ಹಿರಿಯ ಲೀಡರ್ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ಎಲೆಕ್ಷನ್ ನಡೆದಿತ್ತು. ಈ ಒಂದು ಕ್ಷೇತ್ರದಲ್ಲಿ ಮುಸ್ಲಿಂ ವೋಟರ್ಸ್ ತುಂಬಾ ಹೆಚ್ಚಾಗಿದ್ದಾರೆ. ಅದಕ್ಕೆ ಜಮೀರ್ ಅಹ್ಮದ್ ಅವರು ಇಲ್ಲಿ ಮೈನಾರಿಟಿ ಕ್ಯಾಂಡಿಡೇಟ್ ಗೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ ಮುಂದೆ ಸಖತ್ ಡಿಮ್ಯಾಂಡ್ ಇಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಪಾರ್ಟಿ ಕೊನೆಗೆ ಶಾಮನೂರು ಅವರ ಮೊಮ್ಮಗ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಅವರಿಗೆ ಅಫಿಷಿಯಲ್ ಟಿಕೆಟ್ ಅನೌನ್ಸ್ ಮಾಡಿತು. ಇದು ಜಮೀರ್ ಗ್ಯಾಂಗ್ ಗೆ ಬಿಗ್ ಶಾಕ್ ಕೊಟ್ಟಿತ್ತು. ಇದರಿಂದ ಸಖತ್ ಅಪ್ಸೆಟ್ ಆದ ಮೈನಾರಿಟಿ ಲೀಡರ್ ಒಳಗೊಳಗೆ ಬೇರೆ ಪ್ಲಾನ್ ರೆಡಿ ಮಾಡಿದ್ರು ಅಂತ ಈಗ ಕೇಳಿ ಬರ್ತಿರುವ ಮೇನ್ ಆರೋಪ. ಟಿಕೆಟ್ ಸಿಗ್ಲಿಲ್ಲ ಅಂತ ಜಮೀರ್ ಅಹ್ಮದ್ ಖಾನ್ ಅವರು ಓಪನ್ ಆಗಿ ಬೇಸರ ಮಾಡ್ಕೊಂಡಿದ್ರು. ಆದ್ರೆ ಪಾರ್ಟಿ ಡಿಸಿಷನ್ ಗೆ ಬದ್ಧವಾಗಿ ಇರ್ತೀನಿ ಅಂತ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಅಸ್ಲಿ ಗೇಮ್ ಒಳಗಡೆ ನಡೆದಿತ್ತು ಅನ್ನೋದಕ್ಕೆ ಈಗ ವೈರಲ್ ಆಗ್ತಿರೋ ಈ ಆಡಿಯೋ ಕ್ಲಿಪ್ ಸಾಕ್ಷಿ ಹೇಳ್ತಿದೆ ಅಂತ ಅಪೋಸಿಷನ್ ಪಾರ್ಟಿಯವರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ. ಈ ಒಂದು ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ವಿನ್ ಆದ್ರೂ ಕೂಡ ಪಾರ್ಟಿಯ ಒಳಗಿರೋ ಇಂಟರ್ನಲ್ ಫೈಟ್ ಮಾತ್ರ ಈ ಆಡಿಯೋ ಲೀಕ್ ಇಂದಾಗಿ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಆಗಿದೆ. ಸ್ನೇಹಿತರೆ, ಈಗ ಮೇನ್ ಮ್ಯಾಟರ್ ಗೆ ಬರೋಣ. ಜೂನ್ 1ನೇ ತಾರೀಕು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ಕ್ಲಿಪ್ ಕಂಪ್ಲೀಟ್ ವೈರಲ್ ಆಗಿಬಿಟ್ಟಿದೆ. ಆ ಆಡಿಯೋದಲ್ಲಿ ಇರೋದು ನಮ್ಮ ಮಿನಿಸ್ಟರ್ ಜಮೀರ್ ಅಹ್ಮದ್ ಖಾನ್ ಮತ್ತೆ ಕೆಎಂಡಿಸಿ ಡೈರೆಕ್ಟರ್ ಮೊಹಮ್ಮದ್ ಸಿರಾಜ್ ಅವರ ವಾಯ್ಸ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಫೋನ್ ಕಾನ್ವರ್ಸೇಷನ್ ಕೇಳಿದ್ರೆ ನಿಮ್ಗೂ ಶಾಕ್ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬದಲಿಗೆ SDPI ಕ್ಯಾಂಡಿಡೇಟ್ ಅಫ್ಜರ್ ಕೊಡ್ಲಿಪೇಟಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಸಿರಾಜ್ ಅವರು ಜಮೀರ್ ಅವರಿಗೆ ನಾವು ಕೇವಲ ಕುಕ್ಕರ್ ಸಿಂಬಲ್ ಗೆ ವೋಟ್ ಹಾಕಿ ಅಂತ ಕೇಳ್ತಾ ಇದೀವಿ ಅಂತ ಕ್ಲಿಯರ್ ಆಗಿ ಹೇಳ್ತಿರೋದು ಕೇಳಿಸುತ್ತೆ. ಕುಕ್ಕರ್ ಅಂದ್ರೆ ಇಲ್ಲಿ SDPI ಪಾರ್ಟಿಯ ಅಫಿಷಿಯಲ್ ಎಲೆಕ್ಷನ್ ಸಿಂಬಲ್. ಅಂದ್ರೆ ಸ್ವಂತ ಪಾರ್ಟಿಗೆ ವೋಟ್ ಹಾಕ್ಸೋದು ಬಿಟ್ಟು ಆಪೋಸಿಟ್ ಪಾರ್ಟಿ ಕ್ಯಾಂಡಿಡೇಟ್ ಗೆ ವೋಟ್ ಹಾಕಿ ಅಂದಿದಾರ ಅನ್ನೋ ಡೌಟ್ ಬಂದಿದೆ. ಈ ಕಾನ್ವರ್ಸೇಷನ್ ಇಡೀ ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಈ ತರ ಮಾತಾಡಿದ್ದಾರೆ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ. ಆಡಿಯೋದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಕೂಡ ತುಂಬಾ ಕನ್ಸರ್ನ್ ತೋರಿಸಿದ್ದಾರೆ. ಮುಸ್ಲಿಂ ವೋಟಿಂಗ್ ಕಮ್ಮಿ ಆಗಿದೆ ಅಂತ ಜಮೀರ್ ಅವರು ಬೇಸರ ಮಾಡ್ಕೊಂಡಿರೋದು ಇನ್ನೂ ಹೈಲೈಟ್ ಆಗಿದೆ. ಸ್ನೇಹಿತರೆ, ಈ ಆಡಿಯೋದಲ್ಲಿ ಕೇವಲ SDPI ಪಾರ್ಟಿಗೆ ಸಪೋರ್ಟ್ ಮಾಡೋದು ಅಷ್ಟೇ ಅಲ್ಲ, ಅದಕ್ಕಿಂತ ಒಂದು ಬಿಗ್ ಟ್ವಿಸ್ಟ್ ಇದೆ. ಅದೇ ಬಿಜೆಪಿ ಲೀಡರ್ ಜೊತೆಗಿನ ಸೀಕ್ರೆಟ್ ಡೀಲ್. ಮೊಹಮ್ಮದ್ ಸಿರಾಜ್ ಅವರು ಜಮೀರ್ ಅವರಿಗೆ ಹೇಳ್ತಾರೆ, ನಾನು ಬಿಜೆಪಿ ಕ್ಯಾಂಡಿಡೇಟ್ ಸೀನಾ ಅಲಿಯಾಸ್ ಶ್ರೀನಿವಾಸ್ ಅವರನ್ನ ಮೀಟ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಟ್ರಬಲ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೀನಿ ಅಂತ. ಅದಕ್ಕೆ ಆ ಬಿಜೆಪಿ ಕ್ಯಾಂಡಿಡೇಟ್ ನಾನು ಖಂಡಿತ ಮಾಡ್ತೀನಿ ಬಾಸ್ ಅಂತ ಪ್ರಾಮಿಸ್ ಮಾಡಿದಾನೆ ಅಂತ ಸಿರಾಜ್ ಈ ಆಡಿಯೋ ಕ್ಲಿಪ್ ನಲ್ಲಿ ಹೇಳ್ತಿರೋದು ಪಕ್ಕಾ ಕನ್ಫರ್ಮ್ ಆಗಿದೆ. ಅಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಮರ್ಥ್ ಅವರನ್ನ ಸೋಲ್ಸೋಕೆ ಸ್ವಂತ ಪಾರ್ಟಿಯವರೇ ಬಿಜೆಪಿ ಮತ್ತೆ SDPI ಜೊತೆ ಒಳಗೊಳಗೆ ಕೈ ಜೋಡಿಸಿದ್ರ ಅನ್ನೋದು ಇಲ್ಲಿ ಬಿಗ್ ಕ್ವಶನ್ ಮಾರ್ಕ್ ಆಗಿದೆ. ಇದನ್ನೇ ರಾಜಕೀಯ ಒಳಸಂಚು ಅಂತ ಕರೆಯೋದು. ಇದು ಪಾರ್ಟಿ ಹೈಕಮಾಂಡ್ ಗೆ ಸಖತ್ ತಲೆನೋವು ತಂದಿದೆ. ಜಮೀರ್ ಅವರು ಇದು ನನ್ನ ರೆಪ್ಯುಟೇಷನ್ ವಿಷಯ, ನನಗೆ ನಿದ್ದೆ ಕೂಡ ಬರ್ತಾ ಇಲ್ಲ ಅಂತ ಹೇಳಿರೋದು ಅವರ ಮೇಲಿರೋ ಪ್ರೆಷರ್ ಅನ್ನ ತೋರಿಸ್ತಾ ಇದೆ. ಸ್ವಂತ ಪಾರ್ಟಿ ಕ್ಯಾಂಡಿಡೇಟ್ ಸೋಲ್ಸೋದಕ್ಕೆ ಇಷ್ಟೆಲ್ಲಾ ಬ್ಯಾಕ್ ಡೋರ್ ಪ್ಲಾನಿಂಗ್ ನಡೆದಿದ್ಯಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಇವತ್ತು ಸಿಕ್ಕಾಪಟ್ಟೆ ಕಮೆಂಟ್ ಹಾಕ್ತಾ ಇದ್ದಾರೆ. ಸ್ನೇಹಿತರೆ, ಈ ಆಡಿಯೋ ಕ್ಲಿಪ್ ವೈರಲ್ ಆಗ್ತಿದ್ದಂತೆ ನಮ್ಮ CM ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿ ಕೂರ್ಲಿಲ್ಲ. ತಕ್ಷಣನೇ ಆಕ್ಷನ್ ಮೋಡ್ಗೆ ಬಂದ್ಬಿಟ್ಟಿದ್ದಾರೆ. ಈ ಇಡೀ ಕಾಂಟ್ರವರ್ಸಿ ಬಗ್ಗೆ AICC ಅಬ್ಸರ್ವರ್ ಅಭಿಷೇಕ್ ದತ್ ಮತ್ತೆ ಸ್ಟೇಟ್ ಇಂಟೆಲಿಜೆನ್ಸ್ ಒಂದು ಸೀಕ್ರೆಟ್ ರಿಪೋರ್ಟ್ ಕೊಟ್ಟಿದ್ರು. ಅದರ ಬೇಸಿಸ್ ಮೇಲೆ ಹೈಕಮಾಂಡ್ ಕಠಿಣ ಕ್ರಮ ತಗೊಂಡಿದೆ. CM ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಾಗಿದ್ದ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹ್ಮದ್ ಅವರನ್ನ ತಕ್ಷಣವೇ ಹುದ್ದೆಯಿಂದ ಕಿತ್ತಾಕಿದ್ದಾರೆ. ಇದರ ಜೊತೆಗೆ KPCC ಮೈನಾರಿಟಿ ಸೆಲ್ ಚೇರ್ಮನ್ ಆಗಿದ್ದ ಅಬ್ದುಲ್ ಜಬ್ಬಾರ್ ಅವರನ್ನ ಪಾರ್ಟಿಯ ಪ್ರೈಮರಿ ಮೆಂಬರ್ಶಿಪ್ ನಿಂದಲೇ ಸಸ್ಪೆಂಡ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಲೀಡರ್ಸ್ ಗೆ ಬಿಗ್ ಅಲರ್ಟ್ ಮೆಸೇಜ್ ಆಗಿದೆ. ಇವರಿಬ್ಬರು ಜಮೀರ್ ಅಹ್ಮದ್ ಖಾನ್ ಅವರ ಕ್ಲೋಸ್ ಸರ್ಕಲ್ ನಲ್ಲಿ ಇರೋರು. ಹಾಗಾಗಿ ಜಮೀರ್ ಮೇಲೂ ಹೈಕಮಾಂಡ್ ಕಣ್ಣಿಟ್ಟಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಪಾರ್ಟಿ ಶಿಸ್ತು ಉಲ್ಲಂಘಿಸಿದರೆ ಯಾರನ್ನು ಬಿಡಲ್ಲ ಅನ್ನೋ ರೇಂಜ್ ನಲ್ಲಿ DCM DK ಶಿವಕುಮಾರ್ ಅವರು ಕೂಡ ಈ ಇನ್ಸಿಡೆಂಟ್ ಬಗ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಈ ಇಬ್ರು ಲೀಡರ್ಸ್ ತಲೆದಂಡ ಆಗಿರೋದು ಜಮೀರ್ ಅಹ್ಮದ್ ಅವರಿಗೆ ದೊಡ್ಡ ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಆಪ್ತರೇ ಈಗ ಪಾರ್ಟಿಯಿಂದ ಹೊರಗೆ ಉಳಿದಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.